ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಉತ್ತರ ಸಹಿತ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ y = p of x ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3 ಸರಿಯಾಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಒಂದು ಘಟನೆ ಹೀಗೆ p of e = 0.75 ಆದರೆ p of e bar u ಅಂತ ಕೇಳಿದಾನೆ. ಆನ್ಸರು 0.25 ಆಗಿರ್ತದೆ. ಅಂದರೆ 1ರಲ್ಲಿ 0.75 ಅನ್ನು ನೀವೇನು ಮಾಡಬೇಕು, ಕಳಿಬೇಕು. ಅವಾಗ ಆನ್ಸರ್ ಏನು ಸಿಗ್ತದೆ, 0.25 ಸಿಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ತ್ರಿಜ್ಯ r ಹಾಗೂ ಎತ್ತರ h ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾನೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. 2πr r + h. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 4, 19 = 6 × 3 + 1. ಇದನ್ನು ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a = b × q + r ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ ಅಂತ ಕೇಳಿದಾನೆ. ಆಪ್ಷನ್ ಸಿ 1 ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 5, ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ PB ಸ್ಪರ್ಶಕವನ್ನು ಎಳೆಯಲಾಗಿದೆ. ಕೋನ AOP = 45 ಡಿಗ್ರಿ ಆದರೆ ಕೋನ OPA ಯ ಅಳತೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಎ 45 ಡಿಗ್ರಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 6, ಚಿತ್ರದಲ್ಲಿ ಡಿ ಸಮಾಂತರ BC ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದಾನೆ. ಸೊ ಆಪ್ಷನ್ ಸಿ AD/DB = AE/EC ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 7ನೇ ಪ್ರಶ್ನೆ, 4x + 5y - 10 = 0 ಆದರೆ ಮತ್ತು 8x 10 + 10y + 20 = 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದಾನೆ. ಇವು ಏನಾಗಿರ್ತವೆ, ಆಪ್ಷನ್ ಡಿ ಸಮಾಂತರ ರೇಖೆಗಳು ಆಗಿರ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ 8, x ಅಕ್ಷದಿಂದ -8,3 ಬಿಂದುವಿಗೆ ಇರುವ ದೂರ ಅಂತ ಕೇಳಿದಾನೆ. ಆಪ್ಷನ್ ಬಿ 3 ಮಾನಗಳು ಸರಿಯಾದ ಉತ್ತರ. ಓಕೆನಾ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 9, 7/80ರ ಛೇದವನ್ನು 2n × 5m ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾನೆ. ಸೊ ನಾವು ಇದನ್ನು 2ರಿಂದ ಅವಿಭಾಜ್ಯ ಸಂಖ್ಯೆ 2ರಿಂದ ಏನು ಮಾಡ್ತಾ ಹೋಗೋಣ, ಡಿವಿಷನ್ ಮಾಡ್ತಾ ಹೋಗೋಣ, ಅಪೂರ್ತನ ಕ್ರಿಯೆಯನ್ನು ಮಾಡ್ತಾ ಹೋಗೋಣ. 280 ಅಂದರೆ 40, 20, 10, 5. ಸೊ 2n × 5m ಅಂದರೆ 2^4 × 5 ಅಂತ ಆಗ್ತದೆ. ಓಕೆನಾ. ಪ್ರಶ್ನೆ ಸಂಖ್ಯೆ 10, x + 2y - 4 = 0 ಮತ್ತು ax + by - 12 = 0 ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಪರಸ್ಪರ ಆಯ್ಕೆಗೊಳ್ಳುವ ರೇಖೆಗಳಾದರೆ a ಮತ್ತು b ಗಳ ಬೆಲೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಸೊ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ a = 3 ಸಿಗ್ತದೆ, b = 6 ಸಿಗ್ತದೆ. ಓಕೆನಾ. ಇಲ್ಲಿ ಫಾರ್ಮುಲಾ ಐತಿ. ಫಾರ್ಮುಲಾ a1/a2 = b1/b2 = c1/c2 ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದರೆ ನಮಗೆ a ಮತ್ತು b ವ್ಯಾಲ್ಯೂ ಸಿಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11, ತ್ರಿಭುಜ ABC ಮತ್ತು ತ್ರಿಭುಜ PQR ಆಗಿದೆ. ಸರ್ವಸಮ ತ್ರಿಭುಜ PQR ಆಗಿದೆ. ತ್ರಿಭುಜ ABC ಯ ವಿಸ್ತೀರ್ಣ 64 cm² ಆದರೆ ತ್ರಿಭುಜ PQR ನ ವಿಸ್ತೀರ್ಣ 100 cm² ಆಗಿದೆ ಮತ್ತು AB = 8 cm ಆದಾಗ PQ ನ ಉದ್ದವನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಸೊ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ನಮಗೆ ಲಾಸ್ಟಿಗೆ ಸಿಗ್ತದೆ ಏನಪ್ಪ ಅಂದರೆ PQ = 10 cm ಆಗಿರ್ತದೆ. ಇನ್ನು 12ನೇ ಪ್ರಶ್ನೆ, x × 2 + x = 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾನೆ. x² + 2x - 3 = 0 ಇದು ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 13, 2x² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಶೋಧಕವನ್ನು ಕಂಡುಹಿಡ್ತಕ್ಕಂಥ ಸೂತ್ರ δ = b² - 4ac ಅಂತ ಹೇಳ್ತೇವೆ ನಾವು. ಸೊ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಶೋಧಕ ಏನು ಸಿಗ್ತದಪ್ಪ, ನಮಗೆ -8 ಸಿಗ್ತದೆ. 14ನೇ ಪ್ರಶ್ನೆ, 6, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಮಧ್ಯ ಬಿಂದುವಿನ ನಿರ್ದೇಶಾಂಕದ ಸೂತ್ರವನ್ನು ಅಪ್ಲೈ ಮಾಡಿ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದ್ರೆ 5, 5 ಉತ್ತರ ಸಿಗ್ತದೆ. 15ನೇ ಪ್ರಶ್ನೆ, p of x = 3x³ - x⁴ + 2x² + 5x + 2 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದಾನೆ. x⁴ ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ ಮಹತ್ತಮ ಘಾತ ಅಂದರೆ ಡಿಗ್ರಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದು. ಓಕೆ. 16ನೇ ಪ್ರಶ್ನೆ ನೋಡ್ರಿ, ಈ ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ ಬರಿ ಅಂತ ಕೇಳಿದಾನೆ. ಸೊ ಶಂಕುವಿನ ಭಿನ್ನಕದ ಘನಫಲ v = 1/3πh r1² + r2² + r1r2 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾನೆ. 5 + √3 ಅಥವಾ ಪ್ರಶ್ನೆನೂ ಇದೆ. 72 ಮತ್ತು 170ರ ಮೊಸವನ್ನು ಯುಕ್ಲಿಡ್ನ ಭಾಗಾಕಾರ ಕ್ರಮ ವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿರಿ ಅಂತ. ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅಂದರೆ 5 + √3 = a/b ಆಗುವಂತೆ a ಮತ್ತು b ಎಂಬ ಸಹ ಅವಿಭಾಜ್ಯಗಳನ್ನು ನಾವು ಕಾಣಬಹುದು. ಸೊ ವ್ಯಾಲ್ಯೂವನ್ನು ಹಾಕ್ತಾ ಹೋದಾಗ
ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ ಸಿಗ್ತಾ ಹೋಗ್ತದೆ. ಹಾಗಾಗಿ ಕೊನೆಗೆ ಏನಾಗ್ತದೆ, 5 + 3 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ನಮ್ಮ ಊಹೆ ತಪ್ಪಾಗಿರ್ತದೆ. ಹಾಗಾಗಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತಪ್ಪ ಅಂದರೆ, ಯೂಕ್ಲಿಡ್ನ ಭಾಗಾಕಾರ ವಿಧಾನದಿಂದ ನಾವೇನು ಮಾಡಬೇಕಾಗ್ತದೆ, ಮೊಸವನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಮೊಸ ಎಷ್ಟು ಬರ್ತದಪ್ಪ ಅಂದರೆ, ಅಥವಾ ಪ್ರಶ್ನೆಯಲ್ಲಿ ಮೊಸ 24 ಬರ್ತದೆ. ಇನ್ನು ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಬಿಡಿಸಿ ಅಂತ ಕೇಳಿದಾನೆ. 3x + y = 12, x + y = 6 ಆಗಿರ್ತದೆ. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದರೆ 2x = 6 ಸಿಗ್ತದೆ. x ಅಂದರೆ 6/2, 2 1 2 3 x = 3 ಆಗಿರ್ತದೆ. ಈ ಎಕ್ಸ್ ವ್ಯಾಲ್ಯೂವನ್ನು ನಾವೇನು ಮಾಡಬೇಕು, ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿದಾಗ ನಮ್ಗೆ ಏನು ಸಿಗ್ತದೆ, y ವ್ಯಾಲ್ಯೂ ಸಿಗ್ತದೆ. y ಎಷ್ಟಾಗ್ತದಪ್ಪ ಅಂದರೆ +3 ಸರಿಯಾದ ಉತ್ತರ ಆಗಿರ್ತದೆ. x ವ್ಯಾಲ್ಯೂ 3, y ವ್ಯಾಲ್ಯೂ 3 ಆಗಿರ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ. 4, 7, 10 ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿ ಅಂತ ಹೇಳಿದಾನೆ. ಎ ಅಂದರೆ 4, ಡಿ ಅಂದರೆ 7 - 4 3 ಆಗಿರ್ತದೆ ವ್ಯತ್ಯಾಸ. ಎನ್ ಅಂದರೆ ಎಷ್ಟನೇ ಪದ ಕೇಳಿದಾನೆ, 20ನೇ ಪದ ಕೇಳಿದಾನೆ. ಸೊ ಎ ಎನ್ ಫಾರ್ಮುಲಾ ಹಾಕಬೇಕು. ಎನ್ = an + n - 1d. ಸೊ ವ್ಯಾಲ್ಯೂವನ್ನು ಎ 20 ಎಷ್ಟು ಬರ್ತದಪ್ಪ ಅಂದರೆ 61 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 20. 2x² - 5x + 3 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿ ಅಂತ ಕೇಳಿದಾನೆ. ವರ್ಗ ಸಮೀಕರಣದ ಸೂತ್ರವನ್ನು ಹಾಕಬೇಕಾಗ್ತದೆ. x = -b ± √b² - 4ac/2a. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೇನು ವ್ಯಾಲ್ಯೂ ಸಿಗ್ತದಪ್ಪ ಅಂದರೆ x = 3/2 ಹಾಗೂ x = 1 ಸಿಗ್ತದೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ. ಆ ಅಥವಾ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೇಮ್ 5x² - 6x - 2 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿರಿ ಅಂತ ಹೇಳಿದ್ದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ವರ್ಗಪೂರ್ಣ ವಿಧಾನದಿಂದ ನಾವೇನು ಮಾಡಬೇಕಾಗ್ತದೆ, ಈ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. 5x² - 6x - 2 = 0 ಇದನ್ನು 5ರಿಂದ ಗುಣಾಕಾರ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತದೆ, 25x² - 30x - 10 = 0. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ x = 3x + √9/5, x = 3 - √9/5. ಇದು ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 21. ಚಿತ್ರದಲ್ಲಿ ABC = 90 ಡಿಗ್ರಿ ಆದರೆ sin θ ಹಾಗೂ cos ಆಲ್ಫಾಗಳ ಇವುಗಳ ಬೆಲೆ ಕಂಡುಹಿಡಿರಿ ಅಂತ ಕೇಳಿದಾನೆ. ಓಕೆನಾ. ನೋಡ್ತಾ ಹೋಗೋಣ ಆನ್ಸರ್ನ. ಸೊ ಇಲ್ಲಿ sin θ = AB/AC 1/2 ಆಗಿರ್ತದೆ. cos ಆಲ್ಫಾ = AB/AC 1/2 ಆಗಿರ್ತದೆ. ಓಕೆನಾ. 22ನೇ ಪ್ರಶ್ನೆ ನೋಡಿ. ಒಂದು ಪೆಟ್ಟಿಗೆಯಲ್ಲಿ 9ರಿಂದ 19ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. S = ಅವಿಭಾಜ್ಯ ಸಂಖ್ಯೆ 9ರಿಂದ 19, 9, 10, 11, ಆಮೇಲೆ 13 ಬರ್ತದೆ, ಆಮೇಲೆ 17 ಬರ್ತದೆ, ಆಮೇಲೆ 19 ಬರ್ತದೆ. ಸೊ ಎನ್ ಅಂದರೆ 5 ಸಂಖ್ಯೆಗಳು ಬರ್ತವೆ. 11, 13, 17, 19 ಅಂದರೆ 4. ಓಕೆನಾ. ನೆಕ್ಸ್ಟ್ ನೋಡೋದಾದರೆ, ಸೊ P of A = N of A / N of S 4/11 ಸರಿಯಾದ ಉತ್ತರ ಆಗಿರ್ತದೆ. 23ನೇ ಪ್ರಶ್ನೆ. ಚಿತ್ರದಲ್ಲಿ ABCD ಒಂದು ತ್ರಾಪಿಜ್ಯ ಆಗಿದೆ. AB ಸಮಾಂತರ DC, BC ಪರ್ಪೆಂಡಿಕ್ಯುಲರ್ DC ಆದರೆ AB ವ್ಯಾಲ್ಯೂ 6 ಕೊಟ್ಟಿದೆ, 6 ಸೆಂಟಿಮೀಟರ್, CD ವ್ಯಾಲ್ಯೂ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ, AD = 5 ಸೆಂಟಿಮೀಟರ್ ಕೊಡು. ಆದರೆ ಸಮಾಂತರ ಬಾಹುಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ನೋಡೋದಾದರೆ ಆನ್ಸರ್ ನೋಡ್ತಾ ಹೋಗೋಣ ಬನ್ನಿ. ಈ ವ್ಯಾಲ್ಯೂ AE ಪರ್ಪೆಂಡಿಕ್ಯುಲರ್ DC ಎಳಿಬೇಕಂತೆ ರಚನೆ ಮಾಡಬೇಕು. ABC ಒಂದು ಆಯತ ಆಗ್ತದೆ. ಇಲ್ಲಿ ABCE ಅನ್ನೋದೊಂದು ಆಯತ ಆಗ್ತದೆ. ಸೊ ಈ EC = AB ಅಂದರೆ 6 ಸೆಂಟಿಮೀಟ್ರು, DC = DE + EC ಆಗ್ತದೆ. DC ಅಂದರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. DE ಮತ್ತು EC ಅನ್ನು ಸೇಮ್ ಹಂಗೆ ಇಟ್ಕೊಳ್ಳಿ. ಸೊ ಈ ಕಡೆ ನಾವೇನು ಮಾಡ್ತೀವಿ, EC ವ್ಯಾಲ್ಯೂ ಸಿಕ್ಕಿದೆ ನಮಗೆ. EC ಅಂದರೆ 6 ಸೆಂಟಿಮೀಟರ್. ಸೊ DE = 10 - 6 ಅಂದರೆ DE ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ಅಂದರೆ 4 ಸೆಂಟಿಮೀಟರ್ ಸಿಗ್ತದೆ. ಇನ್ನು ಪೈಥಾಗರಸ್ನ ಫಾರ್ಮುಲಾ ಹಾಕಿದಾಗ ನಮಗೆ AD² = AE² + DE² ಸಿಗ್ತದೆ. ಸೊ ವ್ಯಾಲ್ಯೂ ಏನಾಗ್ತದಪ್ಪ ಅಂದರೆ AE = 3 ಸೆಂಟಿಮೀಟರ್ ಸಿಗ್ತದೆ. ಹಾಗಾದರೆ ಸಮಾಂತರ ಬಾಹುಗಳ ನಡುವಿನ ಅಂತರ ಎಷ್ಟಾಗ್ತದಪ್ಪ ಅಂದರೆ 3 ಸೆಂಟಿಮೀಟರ್ ಆಗಿರ್ತದೆ. 24ನೇ ಪ್ರಶ್ನೆ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿರಿ. ಸ್ಪರ್ಶಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಅಂತ ಕೇಳಿದಾನೆ. ಸೊ ಈ ಒಂದು ಸ್ಪರ್ಶಗಳ ರಚನೆ ಮಾಡ್ತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಈ ವರ್ಷ ನಿಮಗೆ ಕೊಟ್ಟಿಲ್ಲ, ತೆಗೆದಿದ್ದಾನೆ. ಸೊ ಹಾಗಾಗಿ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 25. P of x = 3x³ + x² + 2x + 5 ಅನ್ನು G of x x² + 2x + 1ರಿಂದ ಭಾಗಿಸಿ ಭಾಗಲಬ್ಧ Q of x ಮತ್ತು ಶೇಷ R of x ಅನ್ನು ಕಂಡುಹಿಡಿರಿ ಅಂತ ಕೇಳಿದಾನೆ. ಸೊ ಭಾಗಾಕಾರ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತದೆ. ಸೊ ಇದು ಅತ್ಯಂತ ಸುಲಭವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. 3x³ + x² + 2x + 5ಅನ್ನು x² + 2x + 1ರಿಂದ ಭಾಗಿಸ್ತಾ ಹೋದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತದಪ್ಪ ಅಂದರೆ Q of x = 3x - 5 ಸಿಗ್ತದೆ ಭಾಗಲಬ್ಧ. ಇನ್ನು ಶೇಷ ಎಷ್ಟಪ್ಪ ಅಂದರೆ 9x + 10 ಆನ್ಸರ್ ಆಗಿರ್ತದೆ. ಇನ್ನು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದ ಅದನ್ನು ನೋಡ್ತಾ ಹೋಗೋಣ.
ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಹೇಳಿದಾನೆ. ಬನ್ನಿ ತಾಳೆ ನೋಡ್ತಾ ಹೋಗೋಣ. ಸೊ ವ್ಯಾಲ್ಯೂವನ್ನು ನಾವು ಪುಟ್ ಆನ್ ಮಾಡ್ತಾ ಹೋದಾಗ -2 ಮತ್ತು -5 ಆಗಿರ್ತವೆ. ಇವುಗಳನ್ನು ಶೂನ್ಯತೆ ಏನಾಗಿರ್ತವಪ್ಪ ಅಂದರೆ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಶೂನ್ಯತೆಗಳಾಗಿರ್ತವೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 26ನೇ ಪ್ರಶ್ನೆ ಟ್ರಿಗ್ನಾಮೆಟ್ರಿಕ್ ಕ್ವಶನ್ ಕೊಟ್ಟಿದ್ದಾನೆ. ರೂಟ್ ಆಫ್ 1 + cos a ಡಿವೈಡ್ ಬೈ 1 - cos a ಈಕ್ವಲ್ಸ್ cosec a ಪ್ಲಸ್ cot a ಎಂದು ಸಾಧಿಸಿ ಕೊಟ್ಟಿದ್ದಾನೆ. ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ sin a ಡಿವೈಡ್ ಬೈ 1 + cos a ಪ್ಲಸ್ 1 + cos a ಡಿವೈಡ್ ಬೈ sin a ಈಕ್ವಲ್ಸ್ 2 cosec a ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಫಾರ್ಮುಲಾ ಅಪ್ಲೈಯನ್ನು ಮಾಡ್ತಾ ಹೋದಾಗ ಏನು ಸಿಗ್ತದಪ್ಪ ಅಂದರೆ ನಮಗೆ 1 ಡಿವೈಡೆಡ್ ಬೈ 1 + cos a ಡಿವೈಡ್ ಬೈ 1 - cos a ಈಕ್ವಲ್ಸ್ cosec a ಪ್ಲಸ್ cot a ಸಿಗ್ತದೆ. ಅಥವಾ ಪ್ರಶ್ನೆಯನ್ನು ಅದೇ ಥರ ನಾವು ಅಪ್ಲಿಕೇಶನ್ನ ಮಾಡ್ತಾ ಹೋದಂಗೆ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ 1 ಪ್ಲಸ್ ಇನ್ನು ಮುಂದೆ ಇದೆ, ಒಂದು ಸೆಕೆಂಡ್ ವೇಟ್ ಮಾಡಿ, sin a ಪ್ಲಸ್ sin a ಡಿವೈಡ್ ಬೈ 1 + cos a ಪ್ಲಸ್ 1 + cos a ಡಿವೈಡ್ ಬೈ sin a ಈಕ್ವಲ್ಸ್ 2 cosec a ಏನಾಗ್ತದೆ ನಮಗೆ ಆನ್ಸರ್ ಸಿಗ್ತದೆ. ಸೊ ಇದರಿಂದ ನಮಗೇನು ಗೊತ್ತಾಗ್ತದಪ್ಪ ಅಂದರೆ LHS = RHS ಸರಿಯಾಗಿದೆ ಅಂತ